ಹಾಯ್! ನಾನ್ ರೆಗ್ಯುಲರ್ ಆಗಿ ಯೂಸ್ ಮಾಡೋ ಶಾಂಪೂ ಯಾವ್ದು ಅಂತ ಕೇಳ್ತಾ ಇದ್ರಿ ಅಲ್ವಾ? ಇದೆ ಅದು. ಬಟ್ ಈ ಸಾರಿ ಹೋಮ್ ಮೇಡ್ ಶಾಂಪೂ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಪ್ರಿಪೇರ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆನಲ್ಲಿ 3 ಲೋಟದಷ್ಟು ಫಿಲ್ಟರ್ ನೀರನ್ನ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆ 3 ಇಂಚ್‌ನಷ್ಟು ಚಕ್ಕೆ, ಹಾಗೆ 8 ರಿಂದ 10 ಲವಂಗ, 2 ಚಮಚದಷ್ಟು ರೋಸ್‌ಮೆರಿ ಡ್ರೈ ಲೀವ್ಸ್‌ನ ಹಾಕಿದ್ದೀನಿ. ಫ್ರೆಶ್ ಲೀವ್ಸ್ ಇದ್ರೆ ಅದನ್ನ ಕೂಡ ಯೂಸ್ ಮಾಡ್ಕೋಬಹುದು. ಹಾಗೆ 2 ಚಮಚದಷ್ಟು ಕಲಾಂಜಿ ಅಂದ್ರೆ ನೈಜಿಲಾ ಸೀಡ್ಸನ್ನ ಹಾಕಿ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಎಲ್ಲಿವರೆಗೂ ಅಂದ್ರೆ 3 ಲೋಟ ನೀರು 1 ಲೋಟದಷ್ಟು ಆಗ್ಬೇಕು. ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಕುದಿಸ್ಕೊಂಡು ಸೋಸಿ ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಹಾಗೆ 10 ರಿಂದ 15 ದಾಸವಾಳದ ಎಲೆಗಳನ್ನ ತಗೊಂಡು 1 ಲೋಟ ನೀರಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಹಿಸ್ಕಿ ಅದ್ರ ಜೆಲ್ನ ಕೂಡ ಸಪರೇಟ್ ಆಗಿ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ 3/4 ಲೋಟ ಆಗುವಷ್ಟು ಅಲೋವೆರಾ ಜೆಲ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈಗ 1 ಲೀಟರ್ ಬಾಟಲ್ ಅಲ್ಲಿ ಈ ಮೂರನ್ನು ಕೂಡ ಹಾಕಿದ್ದೀನಿ. ಸೊ ಇದಿಷ್ಟು ಕೂಡ ನಮ್ಮ ಶಾಂಪೂಗೆ ಬೇಸ್ ಆಗಿ ರೆಡಿ ಆಗಿದೆ. ಪವರ್ಫುಲ್ ಫುಡ್ ಇದು ಹೇರ್ಗೆ. ಸೊ ಇದ್ರ ಜೊತೆ ನಾವು ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ನ ಆಡ್ ಮಾಡಬೇಕು, ಅದೇ ಈ ಶಾಂಪೂ ಬೇಸು. ಇದು ಕಂಪ್ಲೀಟ್ಲಿ ಪ್ಯಾರಾಬಿನ್ ಮತ್ತೆ ಸಲ್ಫೇಟ್ ಫ್ರೀ ಇರುತ್ತೆ. ಹಾಗಾಗಿ ಹೇರ್ ನ ಏನ್ ಡ್ಯಾಮೇಜ್ ಮಾಡೋದಿಲ್ಲ, ಜಸ್ಟ್ ಕ್ಲೆನ್ಸರ್ ಆಗಿ ವರ್ಕ್ ಮಾಡುತ್ತೆ ಅಷ್ಟೇ. ಇದ್ರ ಬದಲು ನಾವು ರೀಟಾ ಜೆಲ್ನು ಕೂಡ ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಜಸ್ಟ್ 1/4 ಲೋಟದಷ್ಟು ಈ ಶಾಂಪೂ ಬೇಸ್ ನ ಇದ್ರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರಿಡ್ಜ್ ಅಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈ ರೀತಿ ಫ್ರಿಡ್ಜ್ ಅಲ್ಲಿ ಎತ್ತಿಟ್ಕೊಂಡು ನಾವು 3 ರಿಂದ 4 ತಿಂಗಳವರೆಗೂ ಆರಾಮಾಗಿ ಇದನ್ನ ಯೂಸ್ ಮಾಡ್ಕೋಬಹುದು. ನಿಮ್ಗೇನಾದ್ರೂ ನ್ಯಾಚುರಲ್ ಶಾಂಪೂನ ಯೂಸ್ ಮಾಡಬೇಕು ಅಂತ ಇದ್ರೆ ಡೆಫಿನೆಟ್ ಆಗಿ ಇದನ್ನ ಟ್ರೈ ಮಾಡಬಹುದು.